ಡಿಸೆಂಬರ್ 18ರಿಂದ ಡಿಸೆಂಬರ್ 24ರವರೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 14ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 12ರಿಂದ 14 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಬಹುದು. ಕಳೆದ ವಾರಕ್ಕೆ ಹೋಲಿಸಿದರೆ ಮುಂದಿನ ಒಂದು ವಾರದಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳದಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಉಪಸಾಗರದಿಂದ ಪೂರ್ವ ಮತ್ತು ಆಗ್ನೇಯ ಭಾಗದಿಂದ ಗಾಳಿ ಬರುವುದರಿಂದ ಅದು ಸಾಕಷ್ಟು ತೇವಾಂಶವನ್ನು ನಮ್ಮ ವಾತಾವರಣದಲ್ಲಿ ಸೇರ್ತಾ ಇದೆ. ಇದರಿಂದ ಮೋಡಗಳು ಕೂಡ ಆಗಿರುವುದರಿಂದ ರಾತ್ರಿ ವೇಳೆಯಲ್ಲಿ ಚಳಿಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳದಾವು. ಮತ್ತು ಮುಂದಿನ ಒಂದು ವಾರದವರೆಗೆ ನಾವು ಯಾವುದೇ ಜಿಲ್ಲೆಗಳಿಗೆ ಯಾವುದೇ ಶೀತ ಗಾಳಿಯ ಬಗ್ಗೆ ಅಲರ್ಟ್ ಕೊಟ್ಟಿರುವುದಿಲ್ಲ. ಗಾಳಿ ಕರ್ನಾಟಕದ ಕಡೆ ಬರುವುದರಿಂದ ಮೊದಲು ಉತ್ತರದಿಂದ ಗಾಳಿ ಬರ್ತೈತಿ, ಈಗ ಪೂರ್ವ ಮತ್ತು ಆಗ್ನೇಯ ದಿಕ್ಕಿನಿಂದ ಗಾಳಿ ಬರುವುದರಿಂದ ಇದು ತೇವಾಂಶವನ್ನು ತರ್ತೈತಿ ಮತ್ತು ಸ್ವಲ್ಪ ಬಿಸಿ ಗಾಳಿ ತರುವುದರಿಂದ ಈಗ ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಉಷ್ಣಾಂಶ ಏರಿಕೆ ಆಗಿದೆ. ಮತ್ತು ಕಳೆದ ವಾರದಲ್ಲಿ ಗಾಳಿ ಉತ್ತರದಿಂದ ಬರ್ತಾ ಇತ್ತು. ಉತ್ತರದಿಂದ ಬರುವ ಗಾಳಿ ಒಣ ಗಾಳಿ ಮತ್ತು ತಂಪಾದ ಗಾಳಿ ಇರ್ತಿತ್ತು. ಅದರಿಂದ ಕರ್ನಾಟಕ ರಾಜ್ಯಾದ್ಯಂತ ರಾತ್ರಿ ವೇಳೆ ಉಷ್ಣಾಂಶ ದಿಢೀರನೆ ಕಡಿಮೆ ಆಗಿತ್ತು. ಈಗಾದರೂ ಕಲಬುರಗಿ ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 7ರಿಂದ 8 ಡಿಗ್ರಿ ಸೆಂಟಿಗ್ರೇಡ್ ತನಕ ಬಂದಿತ್ತು.